ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮನ್ನ ಗೋವಾದು ಬೀಚ್, ಅದೇ ರೀತಿ ಸೈನ್ಸ್ ಸೆಂಟರ್, ಪ್ಲಾನೆಟೋರಿಯಂ ಎಲ್ಲವನ್ನ ತೋರಿಸ್ತಾ ಇದ್ದೇನೆ. ಅಂದ್ರೆ ಫುಲ್ ಅಲ್ಲ, ನಾನೇ ಹೋಗುವಾಗ ಯಾವ ರೀತಿ ಇತ್ತು ನೋಡಿ, ಅದನ್ನೆಲ್ಲ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಬನ್ನಿ ನೋಡೋಣ ಏನೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಅಂತ. ಈಗ ನೋಡಿ, ಈಗ ನಾನು ಬಸ್ ಹತ್ತಿ ಹೋಗ್ತಾ ಇದ್ದೇನೆ. ಬಸ್ಸಲ್ಲೇ ಕೂತು ಈ ಪಿಕ್ಚರ್ ಎಲ್ಲ ತೆಗಿತಾ ಇದ್ದೇನೆ, ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ರೋಡ್ಗಳೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇದೆಲ್ಲ ಯೂನಿವರ್ಸಿಟಿಗಳು. ಹಾಗೆ ಬಸ್ ಕೂಡ ನೋಡಿ, ಒಂದು 10 ರೂಪಾಯಿ ಕೊಟ್ರೆ ನೀವು ಇಲ್ಲಿ ಕೂಡ ಹೋಗ್ಬೋದು. ಹಾಗೆ ಈಗ ಹೋಗ್ತಾ ಇರುವಾಗ ನನಗೆ ಫಸ್ಟ್ ಸಿಗೋದು ಡೋನೋಪೋಲೋದು ಬೀಚ್. ಆದ್ರೆ ನಾನು ಡೋನೋಪೋಲ ಹೋಗ್ತಾ ಇಲ್ಲ, ನಾನೀಗ ಪಂಜಿಮ್ಗೆ ಹೋಗ್ತಾ ಇದ್ದೇನೆ. ಅಂದ್ರೆ ಸಿಟಿಗೆ ಹೋಗಿ ಮತ್ತೆ ಬರುವಾಗ ಡೋನೋಪೋಲ ಹೋಗುವ ಅಂತ ಇದ್ದೇನೆ. ಹಾಗೆ ನೋಡಿ, ಬಸ್ಸಲ್ಲಿ ಹೋಗ್ತಾ ಇರುವಾಗ ಇದೀಗ ಡೋನೋಪೋಲ ಸರ್ಕಲ್ ಬಂತು. ನಾನಿಲ್ಲಿ ಡೋನೋಪೋಲ ಬೀಚ್ಗೆ ಹೋಗೋದಾದ್ರೆ ಇಲ್ಲೇ ಇಳಿದು ಕೆಳಗಡೆ ಹೋಗ್ಬೇಕು. ನಾನೀಗ ಬಸ್ಸಲ್ಲೇ ಕೂತು ಪಂಜಿಮ್ಗೆ ಹೋಗ್ತಾ ಇದ್ದೇನೆ. ಯಾಕಂದ್ರೆ ಲೇಟ್ ಆದ್ರೆ ಪಂಜಿಮಲ್ಲಿ ಮತ್ತೇನು ನೋಡ್ಲಿಕ್ಕೆ ಸಿಗುದಿಲ್ಲ. ಡೋನೋಪೋಲೋದಲ್ಲಿ ಆದ್ರೆ ಸಂಜೆ ಆದ್ರೆ ಸೂರ್ಯ ಮುಳುಗೋದು ಎಲ್ಲ ನೋಡ್ಬೋದು. ಹಾಗೆ ನೋಡಿ, ಇಲ್ಲಿ ಬಸ್ ಟರ್ನ್ ಆಗಿ ಈಗ ಕೆಳಗಡೆ ಸಿಟಿಗೆ ಹೋಗ್ತಾ ಇದೆ, ಪಂಜಿಮ್ಗೆ. ಇದು ಗೋವಾ ಸಿಟಿ ನೋಡ್ತಿರ್ಬೋದು ನೀವು. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ನೋಡಿ, ಪಂಜಿಮ್ ಸಿಟಿ ಬಂತು. ಇಲ್ಲಿ ನಾನು ಇಳ್ದಿದ್ದೇನೆ. ಇಳ್ದು ಒಂದು ಸೈಡಲ್ಲಿ ಮಾರ್ಕೆಟ್ ಇದೆ, ಒಂದು ಸೈಡಲ್ಲಿ ಕ್ರೂಸಿನೆಲ್ಲ ಇದೆ. ಇಲ್ಲಿ ನಿಮ್ಗೆ ಬೇಕಾದ್ರೆ ಬುಕ್ಕಿಂಗ್ ಮಾಡಿ ಬೋಟಿಂಗ್ ಮಾಡ್ಕೋಬಹುದು. ಹಾಗೆ ನೋಡ್ಲಿಕ್ಕೆ ಕೂಡ ಇಲ್ಲಿ ಆರಾಮಾಗಿ ನೋಡ್ಕೋಬಹುದು. ಅನೇಕ ಜನರು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನೋಡ್ಲಿಕ್ಕೆ ಕೂಡ ಖುಷಿ ಆಗ್ತದೆ ಬೋಟ್ ಎಲ್ಲ ಹೋಗುವಾಗ. ನೀವು ಕೂಡ ನೋಡಿ ಸ್ವಲ್ಪ. ನೋಡಿ, ಚಿಕ್ಕ ಚಿಕ್ಕ ಬೋಟ್ಗಳಿದೆ, ಹಾಗೆ ದೊಡ್ಡ ದೊಡ್ಡ ಕ್ರೂಸ್ ಕೂಡ ಇದೆ. ಸ್ವಲ್ಪ ಟಿಕೆಟ್ ಎಲ್ಲ ಇದೆ ಇಲ್ಲಿ, ಅದಕ್ಕೆ ಬೇರೆ ಕೌಂಟರ್ ಎಲ್ಲ ಇದೆ, ಅಲ್ಲಿ ಟಿಕೆಟ್ ಮಾಡಿ ನಿಮ್ಮನ್ನ ಒಂದ್ ಸುತ್ತು ಹಾಕಿಸ್ತಾರೆ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು ಗೋವಾ. ನೋಡಿ ಇಲ್ಲಿ ಎಷ್ಟು ಜನ ಕೂತು ನೀರನ್ನು ನೋಡ್ತಾರೆ, ಹಾಗೆ ಬೋಟ್ ಅನ್ನು ಕೂಡ ನೋಡ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ಇಲ್ಲಿ. ನಾನು ಕೂಡ ಒಂದು 10 ನಿಮಿಷ ಹಾಗೆ ಕೂತ್ಕೊಂಡು ಎಲ್ಲವನ್ನ ನೋಡ್ತಾ ಇದ್ದೆ. ಹಾಗೆ ವಡಾಪಾವ್ ಇಲ್ಲಿ ಫೇಮಸ್. ನಾನು ಸ್ವಲ್ಪ ಉಡುಪಿ ವೆಜ್ಗೆ ಹೋಗಿ ಒಂದು ಪೂರಿ ಎಲ್ಲ ತಿಂದು ಬಂದೆ ಅಲ್ಲಿಂದ. ನೋಡ್ತಿರ್ಬೋದು. ಹಾಗೆ ಇಲ್ಲಿ ಬಸ್ ಹತ್ತಿ ಈಗ ನಾನು ಹೋಗ್ತಾ ಇದ್ದೇನೆ. ಇದು ಈಗ ಮೀರ್ಮಾರ್ ಬೀಚ್ ಹತ್ರ ಹೋಗ್ತಾ ಇದೆ ಬಸ್. ನೋಡಿ, ಇಲ್ಲಿ ನಾನು ಇಳ್ದೆ ಮೀರ್ಮಾರ್ ಬೀಚಿಗೆ ಹೋಗುವ ಅಂತ ಹೊರಟಿದ್ದೆ. ಆದ್ರೆ ತುಂಬಾ ಬಿಸಿಲಿತ್ತು. ಬಿಸಿಲ ಹೇಳಿದ್ರೆ ಕಂಡಪಟ್ಟೆ ಬಿಸಿಲು. ಆ ಮರಳಿನ ಪೆಟ್ಟಿಗೆ ತುಂಬಾ ಬಿಸಿಲು ತಾಗ್ತದೆ ಅಲ್ಲ, ಅದಕ್ಕೆ ಬೇಡ ಅಂತ ಹೇಳಿ ಅಲ್ಲಿಂದ ನಡ್ಕೊಂಡೇ ಹೋಗ್ತಾ ಇದ್ದೇನೆ ಈಗ. ಇದು ಮೀರ್ಮಾರ್ ಬೀಚ್ ಎಂಟ್ರೆನ್ಸ್. ಅಲ್ಲೇ ನೋಡ್ತಿರ್ಬೋದು ನೀವು, ಐಸ್ ಕ್ರೀಮ್ ಎಲ್ಲ ಮಾರ್ತಾ ಇದ್ದಾರೆ. ಹಾಗೆ ಜನರು ಕೂಡ ತುಂಬಾ ಇದ್ರು. ನಾನು ಬೀಚಿಗೆ ಬೇಡ ಅಂತ ಹೇಳಿ ಮುಂದಕ್ಕೆ ಬರ್ತಾ ಇದ್ದೆ. ಅಲ್ಲಿ ಬರುವಾಗ ಒಂದು ಸಮಾಧಿ ಸಿಕ್ಕಿತು. ಅದು ಮನೋಹರ್ ಪಾರಿಕರಿದು ಸಮಾಧಿ. ನೋಡುವ ಅಂತ ಅದರ ಒಳಗಡೆ ಹೋದೆ. ತುಂಬಾ ದೊಡ್ಡದಿದೆ, ಹಾಗೆ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇವರದ ಮೂರ್ತಿ ಕೂಡ ಅಲ್ಲೇ ಎದುರಿಗೆ ಇತ್ತು. ಒಳಗಡೆ ಗ್ಲಾಸ್ನ ಒಳಗಡೆ ಹೋದ್ರೆ, ಅಂದ್ರೆ ಆ ರೂಮ್ನ ಒಳಗಡೆ ಹೋದ್ರೆ ಅವರು ಮಾಡಿದ ಸಾಧನೆಯ ಫೋಟೋಗಳನ್ನೆಲ್ಲ ಹಾಕಿದ್ರು. ಹಾಗೆ ಕೆಳಗಡೆ, ತುಂಬಾ ಕೆಳಗಡೆ ಹೋಗಿ ಅವರ ಸಮಾಧಿ ಕೂಡ ಅಲ್ಲೇ ಇತ್ತು. ಅದನ್ನ ನಿಮ್ಗೆ ನಾನು ತೋರಿಸ್ತಾ ಇಲ್ಲ. ನೋಡಿ, ಇಲ್ಲಿ ಕೆಳಗಡೆ ತುಂಬಾ ಹೋಗ್ಬೇಕು. ಹಾಗೆ ಎಲ್ಲ ತುಂಬಾ ಅಚ್ಚುಕಟ್ಟಾಗಿತ್ತು. ಅಲ್ಲಿಂದ ಮುಂದೆ ನಾನು ಗೋವಾ ಸೈನ್ಸ್ ಸೆಂಟರ್ಗೆ ಹೋಗ್ತಾ ಇದ್ದೇನೆ ಈಗ. ಸ್ವಲ್ಪ ನಡಿಲಿಕ್ಕಿದೆ ಅಲ್ಲಿಂದ. ಅದ್ರ ಒಳಗಡೆ ಪ್ಲಾನೆಟೋರಿಯಂ ಕೂಡ ಇತ್ತು. ಆದ್ರೆ ಗಂಟೆ 5 ಆದದ್ರಿಂದ ಪ್ಲಾನೆಟೋರಿಯಂ ಬಂದ್ ಆಗಿದೆ. ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೆ ಮಾತ್ರ ಓಪನ್ ಅಂತ ಹೇಳಿದ್ರು. ಆದ್ರಿಂದ ನಾನು ಅಲ್ಲಿಂದ ಪುನಃ ವಾಪಸ್ ಬಂದೆ. ಎಲ್ಲವನ್ನ ನೋಡಿ, ಅಲ್ಲಿ ಏನ್ ನೋಡ್ಲಿಕ್ಕೆ ಇರ್ಲಿಲ್ಲ. ಅದ್ರ ಹೊರಗಡೆ ಎಲ್ಲ ನೋಡಿ ಬಸ್ ಹತ್ತಿ ಈಗ ನಾನು ಡೋನೋಪೋಲ ಬೀಚ್ ಹತ್ರ ಹೋಗ್ತಾ ಇದ್ದೇನೆ. ನೋಡಿ, ಇದು ಡೋನೋಪೋಲ ಸ್ಟಾಪ್. ಅಲ್ಲಿಂದ ಇಳಿದು ಸ್ವಲ್ಪ ನಡಿಲಿಕ್ಕಿದೆ ಕೆಳಗಡೆ. ನೋಡಿ, ಸ್ವಲ್ಪ ಕೆಳಗೆ ಹೋದ್ರೆ ನಿಮ್ಗೆ ಬೀಚ್ ಸಿಗ್ತದೆ. ಇಲ್ಲೆಲ್ಲ ಗಾಡಿಗಳು ಹೋಗ್ಬೋದು, ಆದ್ರೆ ಪಾರ್ಕಿಂಗ್ ಎಲ್ಲ ಇಲ್ಲ. ಆರಾಮಾಗಿ ನಡ್ಕೊಂಡೇ ಹೋಗ್ಬೇಕು. ನೋಡಿ, ಬೀಚ್ ಬರ್ತಾ ಇದೆ, ಹತ್ರ ಬಂತು. ನಾನು ಬೀಚ್ ಅನ್ನು ತೋರಿಸ್ತೇನೆ. ಇಲ್ಲಿ ನಿಮ್ಗೆ ಬೋಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಟಿಕೆಟ್ ಮಾಡಬೇಕು. ಕೌಂಟರ್ ಇದೆ, ಫಸ್ಟಿಗೆ ಹೋಗುವಾಗನೇ ಕೌಂಟರ್ ಇದೆ. ಅಲ್ಲಿ ಬೋಟಿಂಗಿಗೆ ಟಿಕೆಟ್ ಮಾಡಿ ನೀರಲ್ಲೆಲ್ಲ ಹೋಗ್ಬೋದು. ಹಾಗೆ ಮುಂದಕ್ಕೆ ಹೋದ್ರೆ ನಿಮ್ಗೆ ಡೋನೋಪೋಲೋದು ಸ್ಟ್ಯಾಚು ನೋಡ್ಬೇಕು ಅಂತೆಲ್ಲ ಇದ್ರೆ ಇನ್ನು ಮುಂದಕ್ಕೆ ಹೋಗ್ಬೇಕು. ಅಂದ್ರೆ ಅಲ್ಲೇ ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕೆ.
ಹಾಗೆ ನಾನಲ್ಲಿ ಸ್ವಲ್ಪ ಹೊತ್ತು ನಿಂತು ನೀರನ್ನೆಲ್ಲ ನೋಡ್ತಾ ಇದ್ದೆ. ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ ಬೀಚ್ ಎಲ್ಲ. ಇದೀಗ ಸಂಜೆ ಆದ್ರಿಂದ ಏನು ಬಿಸಿಲೇನಿಲ್ಲ ನೋಡಿ. ಆರಾಮಾಗಿ ನೋಡ್ಬೋದು. ನೋಡಿ ಬೋಟಿಂಗ್ ಹೋಗುವವರೆಲ್ಲ ಹೋಗ್ತಾ ಇದ್ದಾರೆ. ಹಾಗೆ ಜನ ಕೂಡ ಸುಮಾರಿದ್ರು ಇಲ್ಲಿ. ಡೊನೊಪೊಲದಲ್ಲಿ ಯಾವಾಗ್ಲೂ ಜನ ಇದ್ದೇ ಇರ್ತಾರೆ. ನಾನು ಸಂಜೆ ಆದಿದ್ರಿಂದ ಸೂರ್ಯ ಮುಳುಗುವುದನ್ನ ನೋಡ್ಬೇಕಂತ ಹೇಳೇ ಇದ್ದೆ. ಅದಕ್ಕಾಗಿ ಅಲ್ಲಿ ಕಾಯ್ತಾ ಇದ್ದೆ. ಆಚೀಚೆ ಹೋಗ್ತಾ ಇದ್ದೆ ನೋಡಿ. 2 ಸೈಡಲ್ಲಿ ಮಾರಾಟ ಮಾಡ್ಲಿಕ್ಕೆ ಅಂಗಡಿಗಳು ಕೂಡ ಇದ್ವು. ಅಂದ್ರೆ ಮಾರಾಟ ಮಾಡ್ತಿದ್ರು ವಸ್ತುಗಳನ್ನೆಲ್ಲ. ಕ್ಯಾಪ್, ಸ್ವೆಟರ್ ಎಲ್ಲ ಇತ್ತು. ತುಂಬಾ ಚಳಿ ಕೂಡ ಇದೆ ಅಲ್ಲಿ ಅದಕ್ಕಾಗಿ. ಹಾಗೆ ನೀವು ಈ ವ್ಲೋಗನ್ನು ನೋಡಿ ಲೈಕ್ ಕೊಡ್ಲಿಕ್ಕೆ ಮಾತ್ರ ಮರಿಬೇಡಿ. ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ನೀವು ಸಹ ಒಮ್ಮೆ ಅವಕಾಶ ಸಿಕ್ಕಿರೆ ನೀವು ಡೊನೊಪೊಲ ಬೀಚ್‌ಗೆ ಒಮ್ಮೆ ಹೋಗಿ ತುಂಬಾ ಚೆನ್ನಾಗಿದೆ. ನೋಡಿ ಅಂಗಡಿಗಳನ್ನೆಲ್ಲ ತೋರಿಸ್ತಾ ಇದ್ದೇನೆ ಈಗ ನಾನು. ಹಾಗೆ ಸೂರ್ಯ ಕೂಡ ನೋಡಿ ಮುಳುಗಲಿಕ್ಕೆ ಹತ್ರ ಆಗಿದ್ದಾನೆ. ಅದನ್ನು ಕೂಡ ಅಲ್ಲೇ ನಿಂತು ನೋಡ್ತಾ ಇದ್ದೆ. ಮತ್ತೊಂದು ಅಂದ್ರೆ ನೀವು ಡೊನೊಪೊಲಕ್ಕೆ ಹೋಗುವಾಗ ಸಂಜೆ ಹತ್ರದಿಂದ ಈಗ ಲೈಟ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತದೆ. ಆಗ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಇರ್ತದೆ ಇದು. ನೋಡಿ ಸೂರ್ಯ ಮುಳುಗುದನ್ನ ನೋಡ್ತಾ ಇದ್ದೆ ನಾನೀಗ. ಡೊನೊಪೊಲಗೆ ಹೋದ್ರೆ ನೀವು ನೀರಲ್ಲಿ ಆಟ ಆಡ್ಲಿಕ್ಕೆಲ್ಲ ಆಗುದಿಲ್ಲ. ಅಂದ್ರೆ ನೀರಲ್ಲಿ ಈಗ ನಮ್ಮ ಮಂಗಳೂರು ಬೀಚ್ ತರ ನೀರಲ್ಲಿ ಆಡ್ಲಿಕ್ಕೆಲ್ಲ ಆಗುದಿಲ್ಲ. ದೂರದಿಂದನೇ ನಾವು ನೀರನ್ನ ನೋಡ್ಕೋಬೇಕು ಎಲ್ಲಾ ಕಡೆ ಎಲ್ಲ ಬೀಚಲ್ಲಿ. ಅಂದ್ರೆ ಮೀರ್ಮಾರ್ ಬೀಚಲ್ಲೆಲ್ಲ ನೀರಲ್ಲಿ ಆಡ್ಲಿಕ್ಕೆ ಆಗ್ತದೆ. ಇಲ್ಲಿ ಮಾತ್ರ ಆಗುದಿಲ್ಲ. ಇಲ್ಲಿ ನಾವು ನೋಡ್ಲಿಕ್ಕಿರೋದು ಡೊನೊಪೊಲದು ಸ್ಟ್ಯಾಚ್ಯೂ. ಅಂದ್ರೆ ಅವರು ಇಬ್ರು ಲವರ್ಸ್ ಆಗಿದ್ರು. ಅವರ ಸ್ಟ್ಯಾಚ್ಯೂವನ್ನ ಮೇಲೆ ಒಂದು ತುದಿಯಲ್ಲಿ ಕಟ್ಟಲಾಗಿದೆ. ಅಲ್ಲಿ ಹೋಗಿ ಮೇಲ್ಗಡೆ ನಿಂತು ಕೆಳಗಿನ ವೈಭವವನ್ನ ನೋಡ್ಕೋಬಹುದು. ಅಷ್ಟೇ ಇರುದು ಇಲ್ಲಿ. ನೋಡಿ ಇಲ್ಲೆಲ್ಲ ಹೋಗ್ತಾ ಇರ್ಬೋದು ಉದ್ದಕ್ಕೆ. ಸಂಜೆ ಹೊತ್ತಲ್ಲಿ ಬಂದ್ರೆ ಇಲ್ಲಿ ಆರಾಮಾಗಿ ಕೂತು ಮನಸ್ಸಿಗೊಂದು ರಿಲ್ಯಾಕ್ಸ್ ತಗೋಬಹುದು. ಹಾಗೆ ಜನ ಕೂಡ ಬೇರೆ ಬೇರೆ ದೇಶದಿಂದ, ಊರಿಂದ ಎಲ್ಲ ಬರ್ತಾರೆ ಇಲ್ಲಿ. ಜನ ಯಾವಾಗ್ಲೂ ರಶ್ ಆಗೇ ಇರ್ತದೆ ಇಲ್ಲಿ. ಅಂದ್ರೆ ರಶ್ ಆಗೇ ಇರ್ತಾರೆ. ಒಂದು ಗೋವಾ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರ್ತದೆ ನೋಡಿ. ಏನಿರ್ತದೆ ಅಂತ. ನೋಡಿ ಇಲ್ಲಿ ಸೂರ್ಯ ಕೆಳಗಡೆ ಹೋಗ್ತಾ ಇದ್ದಾನೆ. ಅದನ್ನೇ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳಿದ್ದೇನೆ ನಿಮ್ಗೆ. ನೋಡ್ಲಿಕ್ಕೆ ಕೂಡ ಅದನ್ನು ತುಂಬಾ ಖುಷಿ ಆಗ್ತದೆ. ಹಾಗೆ ನೋಡಿ ಇಲ್ಲಿ ತುದಿಯವರೆಗೆ ಹೋಗ್ಬೋದು ನೀವು. ಇದು ಡೊನೊಪೊಲದ್ದು ತುದಿ ತೋರಿಸ್ತಾ ಇದ್ದೇನೆ ನಾನು. ಟಾಪ್ ವರೆಗೆ ಹೋಗಿ ಅಲ್ಲಿ ನಿಂತು ನೋಡ್ಕೋಬಹುದು. ಆದ್ರೆ ಅದಕ್ಕೆ ಟಿಕೆಟ್ ಇದೆ. ₹25ನ ಟಿಕೆಟ್ ಇದೆ. ಆಮೇಲೆ ಮೇಲ್ಗಡೆ ಹೋಗ್ಬೋದು. ನನ್ಗೆ ನಡ್ದು ಸಾಕಾಗಿತ್ತು. ಆದ್ರಿಂದ ನಾನೇನ್ ಮೇಲ್ಗಡೆ ಹೋಗ್ಲಿಲ್ಲ. ನೋಡಿ ಲೈಟ್ ಕೂಡ ಆನ್ ಮಾಡಿದ್ರು. ಲೈಟ್ ಆನ್ ಮಾಡಿದ ನಂತರ ತುಂಬಾ ಚೆನ್ನಾಗಿ ಕಾಣ್ತದೆ. ರಾತ್ರಿ ಹೊತ್ತಲ್ಲೆಲ್ಲ ತುಂಬಾ ಸುಂದರವಾಗಿದೆ ಡೊನೊಪೊಲ ಬೀಚ್. ನೀವು ಸಹ ಒಮ್ಮೆ ಅವಕಾಶ ಸಿಕ್ಕರೆ ತಪ್ಪಿಸ್ಕೊಳ್ಬೇಡಿ. ಇಲ್ಲಿ ಒಮ್ಮೆ ನೋಡಿ ಬಂದು ತುಂಬಾ ಖುಷಿ ಆಗ್ತದೆ. ನಾನಂತೂ ಡೊನೊಪೊಲಗೆ ಮಿಸ್ ಮಾಡುವುದೇ ಇಲ್ಲ ಯಾವಾಗ್ಲೂ. ಅಲ್ಲೇ ಒಮ್ಮೆ ವಿಸಿಟ್ ಆದ್ರೂ ಮಾಡ್ತಾ ಇರ್ತೇನೆ. ಅಂದ್ರೆ ಒಮ್ಮೆ ಆದ್ರೂ ಬಂದು ನೋಡಿ ಅದನ್ನು ಹೋಗ್ತಾ ಇದ್ದೇನೆ. ನೋಡಿ ಲೈಟಲ್ಲಿ ಹಾಕಿ ಯಾವ ರೀತಿ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅದೇ ರೀತಿ ಸೂರ್ಯ ಕೂಡ ಮುಳುಗಿದ. ಎಲ್ಲವನ್ನ ನೋಡಿ ನಾನೀಗ ವಾಪಸ್ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನಲ್ಲ ಸೂರ್ಯ ಕೆಂಪಗೆ. ನೋಡಿ ಮುಳುಗಿದ ಅವನು. ಈ ವ್ಲಾಗನ್ನು ನೋಡಿ ನಿಮ್ಗೆ ಏನ್ ಅನ್ಸಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಜನರು ಕೂಡ ನೋಡಿ ಅದನ್ನೇ ನೋಡಿ ವಿಡಿಯೋ ಎಲ್ಲ ಮಾಡ್ತಾ ಇದ್ದಾರೆ ಸೂರ್ಯನನ್ನೇ ನೋಡಿ. ಹಾಗೆ ಬೋಟಿಂಗ್ ಹೋದವ್ರು ಸಹ ವಾಪಸ್ ಬಂದು ಅಲ್ಲೇ ಇಳ್ಕೊಳ್ತಾರೆ. ಅದನ್ನ ನಿಮ್ಗೆ ತೋರಿಸ್ತೀನಿ ಎಲ್ಲಿ ಇಳಿತಾರೆ, ಹೇಗೆ ಇಳಿತಾರೆ ಅಂತ ನೋಡಿ. ಒಂದು ಇಳಿಯುವ ಮಣ್ಣು ಇದೆ ಅಲ್ಲಿ ಒಂದು ದಿಬ್ಬದ ತರ. ಅದ್ರ ಮೇಲೆ ಬೋಟ್ ತಂದು ನಿಲ್ಲಿಸಿ ಅಲ್ಲಿ ಇಳಿದು ಮೇಲಕ್ಕೆ ಬರ್ಬೋದು. ಇಲ್ಲಿಂದನೇ ಹತ್ತಿಸ್ಕೊಂಡು ಹೋಗ್ತಿರ್ಬೋದು ಗೊತ್ತಿಲ್ಲ. ಅಂತೂ ಇಲ್ಲಿ ಬೋಟಿಂಗ್ ಇದೆ. ನಾವು ಬೋಟಿಂಗ್ ಎಲ್ಲ ಹೋಗ್ಲಿಲ್ಲ. ನನ್ಗೆ ನೀರಂದ್ರೆ ತುಂಬಾ ಹೆದರಿಕೆ ಆದ್ರಿಂದ. ನೀವಂತೂ ನೋಡಿದ್ರಲ್ಲ ಡೊನೊಪೊಲ ಬೀಚ್ ಏನ್ ಅನ್ಸಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ವ್ಲಾಗನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.